ನಿನಗಾಗಿ ಭಾಗ 191. HOD ಸಿಸ್ಟರ್ ಬಳಿಗೆ ಹೇಳುತ್ತಾರೆ, ಅವನು ನನ್ನ ಅಣ್ಣನ ಮಗ ಪ್ರಜ್ವಲ್. ನನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ಚಾಲೆಂಜ್ಗಾಗಿ ಅವರ ಅಪ್ಪ ಅವನನ್ನು ಡಾಕ್ಟರ್ ಮಾಡಿಸಿದ್ದು. ಅವನ ಅಪ್ಪನಿಗೂ ಮತ್ತು ನನಗೂ ತುಂಬ ಸಮಯದಿಂದ ವೈರತ್ವ ಇದೆ. ಆದರೆ ನಾನು ಮತ್ತು ಪ್ರಜ್ವಲ್ ಅನ್ನು ಯಾವಾಗಲೂ ಮಗ ಅಂತ ಇಷ್ಟಪಡುತ್ತಿದ್ದೆ. ಅವನು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಒಡೆದ ಹೃದಯದ ಮಧ್ಯೆ ಇರುವುದನ್ನು ನೋಡಿ ದುಃಖವಾಯಿತು. ಅವನಿಗೆ ನಾನು ಸಹಾಯ ಮಾಡಬೇಕು ಅಂತ ಸಿಸ್ಟರ್ ಬಳಿ ಹೇಳಿದಾಗ ಸಿಸ್ಟರ್ ತುಂಬ ಆಶ್ಚರ್ಯದಿಂದ, ಸರ್, ಅವರು ನಿಮ್ಮ ಅಣ್ಣನ ಮಗ, ಅಂದರೆ ನಿಮ್ಮ ಮಗ, ನೀವು ಅವರ ಚಿಕ್ಕಪ್ಪ. ಇದೆಲ್ಲ ನಮಗೆ ತಿಳಿದೇ ಇಲ್ಲ ಎಂದು ಕೂಡ ನೀವು ಹೇಳಿಲ್ಲ. ಅವರ ಅಪ್ಪ ಇಡೀ ಊರಿನಲ್ಲಿ ದೊಡ್ಡ ಯಜಮಾನರು. ನೀವಿಬ್ಬರು ಅಣ್ಣ ತಮ್ಮ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಂದಾಗ ನಾನು ಮೆಡಿಕಲ್ ಮಾಡಿದ ನಂತರ ಊರಿಗೆ ಬಂದೆ. ಆಸ್ತಿಯನ್ನು ಅಪ್ಪ ಪಾಲು ಮಾಡುತ್ತಿದ್ದರು. ಆಗ ನನ್ನ ಅಣ್ಣ ಕುತಂತ್ರ ಮಾಡಿ ಅವನನ್ನು ಮೆಡಿಕಲ್ ಓದಿಸಿದ್ದೀರಾ. ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಹೊಲದ ಕೆಲಸಕ್ಕೆ ಹಾಕಿಕೊಂಡು ಓದಿಸಿಲ್ಲ. ಅದಕ್ಕಾಗಿ ಎಲ್ಲ ಆಸ್ತಿಯನ್ನು ನನಗೆ ಮಾತ್ರ ಕೊಡಬೇಕು. ಅವನನ್ನು ಓದಿಸಿದ್ದೀರಾ, ಅವನು ಸಂಪಾದನೆ ಮಾಡಿಕೊಳ್ಳುತ್ತಾನೆ ಅಂತ ತುಂಬ ಗಲಾಟೆ ಮಾಡಿ ಅಪ್ಪ ನನ್ನ ಪಾಲಿಗೆ ಸ್ವಲ್ಪ ಕೂಡ ಆಸ್ತಿಯನ್ನು ಬರೆಯಬಾರದು, ಆ ರೀತಿ ಮಾಡಿದರು. ಕೊನೆಗೆ ಅಪ್ಪ ತನ್ನ ಹೆಸರಿನಲ್ಲಿ ಇದ್ದ ಆಸ್ತಿಯನ್ನು ನನಗೆ ವರ್ಗಾಯಿಸುವಂತೆ ಹೇಳಿದರು. ಏನೂ ಕೂಡ ಅಣ್ಣ ಮಾಡಿಲ್ಲ. ಇದರಿಂದ ಬೇಸತ್ತ ನಾನು ವಿದೇಶಕ್ಕೆ ಹೊರಟು ಹೋದೆ. ಅಲ್ಲಿ ಮೊದಲು ಲೋನ್ನಲ್ಲಿ ಇನ್ನು ದೊಡ್ಡ ದೊಡ್ಡ ಪದವಿಗಳನ್ನು ಓದಿ ತುಂಬ ವರ್ಷ ಅಲ್ಲೇ ಸಂಪಾದನೆ ಮಾಡಿ ತಂದ ಹಣದಿಂದ ಇಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದು ಅಂದಾಗ ಸಿಸ್ಟರ್ HODಯನ್ನು ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಸರ್, ಪರೋಕ್ಷವಾಗಿ ನಿಮ್ಮ ಬೆಳವಣಿಗೆಗೆ ಅವರೂ ಕೂಡ ಕಾರಣ ಅಲ್ಲವೇ ಅಂದಾಗ ಕೋಪ ಬಂತು. ಆ ಮಾತು ಈಗ ಬೇಕಾಗಿಲ್ಲ. ವಿಷಯ ಏನಿದೆ ಹೇಳಿ. ಪ್ರಜ್ವಲ್ ಆ ಹುಡುಗಿಯ ಜೊತೆ ಏನು ಮಾಡುತ್ತಿದ್ದ? ಅವಳನ್ನು ಹೆಂಡತಿ ಅಂತ ಹೇಳುತ್ತೀರಾ? ಮೊನ್ನೆ ತಾನೇ ಅವನಿಗೆ ಎಂಗೇಜ್ಮೆಂಟ್ ಆಗಿದೆ. ನಾನು ನನಗೆ ಗೊತ್ತಿರುವ ಕೆಲವರನ್ನು ವಿಚಾರಿಸಿದೆ. ಎಂಗೇಜ್ಮೆಂಟ್ ಆಗಿರಬಹುದು ಮತ್ತು ಈ ಹುಡುಗಿ ಬೇರೆ ಹುಡುಗಿ ಅಂತ ಅನಿಸುತ್ತದೆ. ಏಕೆಂದರೆ ಈ ಹುಡುಗಿಯನ್ನು 1 ತಿಂಗಳ ಮುಂಚೆ ಇದೇ ರೀತಿ ಸಮಸ್ಯೆಯಿಂದ ಕರೆದುಕೊಂಡು ಬಂದಿದ್ದಾಗಲೂ ಕೂಡ ಹೆಂಡತಿ ಅಂತ ಹೇಳುತ್ತಿದ್ದ. ಇವನ ಎಂಗೇಜ್ಮೆಂಟ್ ಅವಳ ಮನೆಯವರು ತುಂಬ ಜನ ಬರುತ್ತಿದ್ದರು. ಆದರೆ ಇವಳ ಕಡೆಯಿಂದ ಯಾರೋ ಇಬ್ಬರು ಬರುತ್ತಾರೆ. ಅದು ಕೂಡ ತೀರಾ ಹೊಸ ಮುಖಗಳು ಸರ್. ಆದರೆ ನಿಮ್ಮ ಅಣ್ಣನ ಮಗ, ನಿಮ್ಮ ಮಗ ತುಂಬ ಪ್ರೀತಿ ಮಾಡುತ್ತಾರೆ ಆ ಹುಡುಗಿಯನ್ನು. ಅವಳ ಕೂದಲು ಕೂಡ ಕೊಂಕಿದರೂ ಪ್ರಾಣ ಹೋದಷ್ಟು ಅಳುತ್ತಾರೆ. ಪ್ಲೀಸ್, ನೀವೇ ಅವರನ್ನು ಹ್ಯಾಂಡಲ್ ಮಾಡಬೇಕು. ಅವರ ಮನೆಯಲ್ಲಿ ಈ ರೀತಿಯ ಬಾಂಡಿಂಗ್ ಇಲ್ಲವೇನೋ. ತಂದೆ ತಾಯಿಗೆ ಈ ವಿಷಯ ಗೊತ್ತಾಗಬಾರದು. ನನ್ನ ಫ್ರೆಂಡ್ ಸರ್ಕಲ್ ಅವರಿಗೂ ಕೂಡ ಗೊತ್ತಾಗಬಾರದು ನನ್ನ ಹೆಂಡತಿಯ ಬಗ್ಗೆ ಅಂತ ಅವರು ಮೊದಲೇ ವಾರ್ನ್ ಮಾಡಿದ್ದರು. ಅಂದರೆ ಇದು ಕಳ್ಳ ಮದುವೆ ಅಲ್ಲವೇ ಅಂದ ತಕ್ಷಣ ನಾಲಿಗೆಯನ್ನು ಕಚ್ಚಿಕೊಂಡರು, ತಲೆಯನ್ನು ಬಗ್ಗಿಸಿಕೊಂಡರು. ಸಾರಿ ಸರ್, ಪದಗಳ ಬಳಕೆ ತಪ್ಪು ಮಾಡಿದೆ. ಅಂದರೆ ಯಾರಿಗೂ ತಿಳಿಯದೆ ಮದುವೆ ಮಾಡಿಕೊಂಡಿರಬೇಕು. ಇವರ ಮನೆಯಲ್ಲಿ ಎಂಗೇಜ್ಮೆಂಟ್ ತಯಾರಿ ಮಾಡಿದ್ದಾರೆ. ಎಲ್ಲಿ ಆ ಹುಡುಗಿಗೆ ಏನಾದರೂ ತೊಂದರೆ ಮಾಡಿಬಿಡುತ್ತಾರೆ ಅಂತ ಅವಳನ್ನು ಪ್ರೊಟೆಕ್ಟ್ ಮಾಡುತ್ತಿದ್ದಾನೆ. ಸರ್, ಇಷ್ಟೊಂದು ಕಷ್ಟಪಡುವ ಬದಲು ಬೇರೆ ಊರಿಗೆ ಹೊರಟು ಹೋಗಬಹುದಿತ್ತು ಅಲ್ಲವೇ? ಏಕೆ ಇವನು ಇಷ್ಟು ಕಷ್ಟಪಡುತ್ತಿದ್ದಾನೆ? ಆ ಹುಡುಗಿಯನ್ನು ತೊಂದರೆಯಲ್ಲಿ ಇಟ್ಟುಕೊಂಡು ಅಂದಾಗ ಅದು ಅದೇ ರೀತಿ ಆಗುವುದು. ಯಾವ ಊರು ಹೋದರೂ ನನ್ನ ಅಣ್ಣನ ಹುಡುಗರು ಇದ್ದಾರೆ. ನನ್ನ ಅಣ್ಣ ಈಗ ತುಂಬ ದೈತ್ಯವಾಗಿ ಬೆಳೆದಿದ್ದಾನೆ. ತುಂಬ ಶ್ರೀಮಂತ. ಕೇವಲ ಶ್ರೀಮಂತ ಅಲ್ಲ, ಅವನಿಗೆ ಎಲ್ಲ ವಿಭಾಗದಲ್ಲಿ ಇರುವ ಮನುಷ್ಯರ ಪರಿಚಯವಿದೆ. ಪ್ರತಿಯೊಬ್ಬರೂ ಅವನ ನಿರೂಪಣೆಯಂತೆ ನಡೆಯಬೇಕು. ಅಕಸ್ಮಾತ್ ಅವರು ಸ್ವಂತ ಬುದ್ಧಿ ಉಪಯೋಗಿಸಿದರೆ ಅವರು ಏನಾಗುತ್ತಾರೆ ಗೊತ್ತಿಲ್ಲ. ಆದರೆ ಇವನನ್ನು ನಾನು ನಿಜವಾಗಲೂ ಕಾಪಾಡಬೇಕು ಅಂತ ತುಂಬ ಕಾಳಜಿಯಿಂದ ಮಾತನಾಡುತ್ತಿದ್ದರು. ಆದರೆ ಇತ್ತ ಪ್ರಜ್ವಲ್ ಪವಿತ್ರಳನ್ನು ಕರೆದುಕೊಂಡು ಬೇರೆ ಆಸ್ಪತ್ರೆಗೆ ಹೋಗಬೇಕು, ಬೆಂಗಳೂರಿಗೆ.
ಅಂತ ಡಿಸ್ಚಾರ್ಜ್ ಆಗಿ ಕೇಳಬೇಕು ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಈಗಲೂ ಕೂಡ ಸಂಪೂರ್ಣವಾಗಿ ಅವನು ಪವಿತ್ರಳ ದೇಹದ ಮೇಲೆ ಮಲಗಿದ್ದಾನೆ. ಅವನ ಕಣ್ಣುಗಳಿಂದ ಬರುತ್ತಿರುವ ಕಣ್ಣೀರು ಅವಳ ಮುಖದ ಮೇಲೆ ಬೀಳುತ್ತಿದೆ. ಅವನ ದೇಹದ ಬಿಸಿ ಅವಳ ದೇಹಕ್ಕೆ ತಾಗುತ್ತಿದೆ. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಅವಳಿಗೆ ಒಂದು ರೀತಿ ಕಂಫರ್ಟ್ ಸಿಗುತ್ತಿದೆ. ಅವನು ತುಂಬ ಭಯದಿಂದ ಅವಳನ್ನು ಹಿಡಿದುಕೊಂಡಿದ್ದಾನೆ. ಆದರೆ ಅವಳನ್ನು ತಬ್ಬಿಕೊಂಡ ಮೇಲೆ, ಅವಳ ಮೇಲೆ ಮಲಗಿದ ಮೇಲೆ ಅವನ ಮನಸ್ಸಿನಲ್ಲಿ ಇದ್ದ ಭಯ ಕಡಿಮೆ ಆಗುತ್ತಿದೆ. ಹೋದರೆ ಇಬ್ಬರು ಇದೇ ರೀತಿ ಹೊರಟು ಹೋಗುತ್ತೇವೆ. ಬದುಕಿದ್ದರೆ ಇಬ್ಬರು ಜೊತೆಯಲ್ಲೇ ಬದುಕುತ್ತೇವೆ. ಮತ್ತೇಕೆ ನಾನು ಇಷ್ಟೊಂದು ಕಷ್ಟಪಡಬೇಕು ಅಂತ ಅವನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಅವನಿಗೂ ಕೂಡ ಅದು ಸತ್ಯ ಅಂತ ಅನಿಸುತ್ತಿದೆ. ಒಂದು ರೀತಿಯ ಆನಂದ ಸಿಗುತ್ತಿದೆ ಅವನಿಗೆ ತಿಳಿಯದ ರೀತಿ. ಈ ವಿಷಯವನ್ನು ನೆನಪಿಸಿಕೊಂಡು ಅವನಿಗೆ ಒಂದು ರೀತಿಯ ಸಮಾಧಾನವಾಯಿತು. ಅಕಸ್ಮಾತ್ ಅವಳಿಗೆ ಬೇರೆಯವರಿಂದ ತೊಂದರೆಯಾದರೂ ಅಥವಾ ಆ ದೇವರೇ ತೊಂದರೆ ಮಾಡಿದರೂ ದೇವರು ನನ್ನನ್ನು ಯಾವುದೇ ಕಾರಣಕ್ಕೂ ತಡೆಯುವ ರೀತಿ ಇಲ್ಲ. ಅದೇ ಕ್ಷಣ ನಾನು ಕೂಡ ಅವಳ ಜೊತೆ ಹೊರಟು ಹೋಗುತ್ತೇನೆ. ಈ ಪ್ರಪಂಚ, ಈ ಅಪ್ಪ, ಈ ಅಮ್ಮ, ಈ ಅಕ್ಕ, ಈ ಸಂಬಂಧಗಳು, ಇವರುಗಳ ಜೊತೆ ಚಿಕ್ಕ ವಯಸ್ಸಿನ ಹುಡುಗನಿಂದ ನಾನು ಸಂಘರ್ಷ ಮಾಡಿ ಸಾಕಾಗಿ ಹೋಗಿದೆ. ಈ ವಿಷಯದಲ್ಲಿ ನನಗೆ ಒಂದು ರೀತಿ ಮೋಕ್ಷ ಸಿಕ್ಕಂತೆ ಆಗುತ್ತದೆ. ನಾನು ಏಕೆ ಇಷ್ಟೊಂದು ಯೋಚನೆ ಮಾಡುತ್ತಿದ್ದೇನೆ ಅಂತ ಅವನಿಗೆ ಸಮಾಧಾನ ಮಾಡಿಕೊಂಡ. ತನ್ನ ಚಿಕ್ಕಪ್ಪ ನನ್ನನ್ನು ನೋಡಿದ್ದು ಅವನಿಗೆ ಒಂದು ರೀತಿ ಶಾಕ್ ಆಯಿತು. ಚಿಕ್ಕಪ್ಪ ಅಪ್ಪನ ಮೇಲಿನ ಸೇಡಿಗೆ ನನಗಾಗಲಿ ಅಥವಾ ನನ್ನ ಪ್ರೀತಿಯ ಹೆಂಡತಿಗಾಗಲಿ ಏನಾದರೂ ತೊಂದರೆ ಮಾಡಬಹುದು. ಅಪ್ಪನನ್ನು ಹಂಗಿಸಲು ಅಪ್ಪನಿಗೆ ಎಲ್ಲ ವಿಷಯವನ್ನು ಹೀಯಾಳಿಸಿ ಹೇಳಿದರೆ ಏನು ಕತೆ ಅಂತ ಯೋಚನೆಗೆ ಶುರುವಾದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.